ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ. ನಾನು ನಿಮ್ಮ ದೀಪ್ತಿ ಹಾಸನ್. ನಾವು ಇವತ್ತು ನಮ್ಮ ಹಾಸನದ ಪೂರ್ಣ ಆಯಿಲ್ ಮಿಲ್ಲಿಗೆ ಬಂದಿದ್ದೀವಿ. ನಾವು ಮನೆಯಿಂದ ಕಡಲೆ ಬೀಜ ಹಾಗೆಯೇ ಕೊಬ್ಬರಿನ ತೊಗೊಂಡು ಬಂದಿದ್ವಿ. ವುಡ್ ಪ್ರೆಸ್ಡ್ ಆಯಿಲ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಅಲ್ಲಿ ಬಂದಮೇಲೆ ಕೆಲವೊಂದು ನಮಗೆ ಒಳ್ಳೊಳ್ಳೆ ಟಿಪ್ಸ್ನ ಅವರು ಹೇಳಿದ್ರು. ಯಾವ ರೀತಿ ನಾವು ಕೊಬ್ಬರಿನ ಹಾಗೆ ಕಡಲೆ ಬೀಜನೆಲ್ಲ ಒಣಗಿಸ್ಬೇಕು ಅಂತ ಹೇಳಿ. ಪೂರ್ತಿ ಮಾಹಿತಿ ನೀವು ತಿಳ್ಕೊಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ. ನಾವು ಕಡಲೆ ಬೀಜನ ಒಂದು 40 kg ಕಡಲೆ ಬೀಜ ತೊಗೊಂಡು ಬಂದಿದ್ವಿ. ಅದರಲ್ಲಿ ಅವರು ಎರಡು ಬ್ಯಾಗ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಫಸ್ಟಿಂದು ತೂಕ ಹಾಕಿ ನೋಡಿದ್ರು, 16 kg ಅಂತ ಬಂತು. ಅದನ್ನು ಫಸ್ಟು ಹಾಕಿ ಅದಕ್ಕೆ ಸ್ವಲ್ಪ 1 ಲೀಟ್ರಷ್ಟು ನೀರನ್ನ ಹಂಗೆ ಚುಮ್ಕಿಸಿದ್ರು. ಅದು ಚೆನ್ನಾಗಿ ಎಲ್ಲದು ಕಂಬೈನ್ ಆಗಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಅವ್ರು ಅಂದರು, ನಾವು ತುಂಬಾ ಕಡಲೆ ಬೀಜನ ಒಣಗಿಸಿದ್ವಿ ಅಂತ. ಆ್ಯಕ್ಚುಲಿ ನಾವು ಗಾಣಕ್ಕೆ ನಾವು ಕೊಡ್ತೀವಿ ಅಂತ ಅಂದರೆ ನಾವು 1-2 hours ಅಷ್ಟೇ ಬಿಸಿಲಲ್ಲಿ ಒಣಗಿಸ್ಬೇಕು. ನಾವೇನು ಮಾಡಿಬಿಟ್ಟಿದ್ವಿ, 2 ದಿನ ಪೂರ್ತಿ, ಅದು ಇವಾಗಂತೂ ಉರಿ ಬಿಸಿಲು, ಅದರಲ್ಲಿ ಒಣಗಿಸ್ಬಿಟ್ಟಿದ್ವಿ. ಹಂಗಾಗಿ ಅದು ಪುಡಿ ಆಗುತ್ತೆ, ನೀಟಾಗಿ ಆಯಿಲ್ ಬರಲ್ಲ. ಸೊ ಆಯಿಲ್ ಕಂಟೆಂಟ್ ಎಲ್ಲ ಅದನ್ನು ಎಳ್ಕೊಂಬಿಟ್ಟಿರುತ್ತೆ. ಹಾಗಾಗಿ ನಾವು 1-2 hours ಅಷ್ಟೇ ಕಡಲೆ ಬೀಜನ ಒಣಗಿಸಿದ್ರೆ ಸಾಕು. ಸೊ ಇದು ಒಂದು ಟಿಪ್ಸ್ ಅವ್ರು ನಮಗೆ ಹೇಳಿದ್ರು. ಅದಾದಮೇಲೆ ಕೊಬ್ಬರಿನೂ ಅಷ್ಟೇ. ಕೊಬ್ಬರಿನೂ ನಾವು ಜಾಸ್ತಿ ಎಲ್ಲ ಒಣಗಿಸ್ಬಾರ್ದು. ಒಣಗಿಸಿದಾಗ ಅದು ಆಯಿಲ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಅದು ಆಯಿಲ್ ಕಂಟೆಂಟ್ ಇದ್ರೇ ಅಲ್ವಾ ಆಯಿಲ್ ಬರೋಕ್ಕೆ ಸಾಧ್ಯ. ಹಾಗಾಗಿ ಅದನ್ನು ಅಷ್ಟೇ ಚೆನ್ನಾಗಿ ಬಿಸಿಲಿತ್ತು ಅಂದರೆ 1-2-3 hours ಅಷ್ಟೇ ಒಣಗಿಸ್ಬೇಕು. ಅದೇ ನಾವು ಕಾಯಲ್ಲಿ ನಾವು ಎಣ್ಣೆ ತೆಗಿತೀವಿ ಅಂತ ಅಂದರೆ ಆ ಕಾಯಿನ ನಾವು ಒಣಗಿಸ್ಬೇಕು. ಕಾಯಿನ ಒಡೆದು ಅದು ಎಲ್ಲದನ್ನು ಒಂದು ಕೊಬ್ಬರಿ ಸ್ಟೇಜಿಗೆ ಬರೋವರೆಗೂ ನಾವು ಒಂದು 15 days ಒಣಗಿಸ್ಬೇಕು. ಕೊಬ್ಬರಿ ಆಗಿದ್ದರೆ ಬರೀ ಒನ್ ಡೇಸ್ ಅಷ್ಟೇ ಸಾಕು. 1 day ನೀಟಾಗಿ ಒಣಗಿದ್ರೆ ಸಾಕು. ನಮ್ಮದು ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಒಣಗಿಸಿದ್ರಿಂದ ಜಾಸ್ತಿ ನಮಗೆ ಅದು ಪುಡಿನೇ ಬರ್ತಾಯಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅವರು ಒಂದು 2-3 ಲೀಟ್ರ್ ನೀರಷ್ಟನ್ನು ಹಾಕಿದ್ರು. ಬಟ್ ಅದೇ ಕೊಬ್ಬರಿ ಆಗಿದ್ದಿದ್ರೆ ಚೆನ್ನಾಗಾಗೋದು. ಕೊಬ್ಬರಿ ಇವಾಗ ಈ ಸೈಡು ಕೊಬ್ಬರಿ ಹಾಕಿದ್ದೀವಿ ನೋಡಿ, ಪೂರ್ತಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂದರೆ ಆಯಿಲು ಸೂಪರಾಗಿ ಬಂತು. ನಾವಿವಾಗ ಒಂದು 16 kg ಅಷ್ಟು ಕೊಬ್ಬರಿ ಹಾಕಿದ್ದೀವಿ ಅಂದರೆ ಅದರ ಅರ್ಧದಷ್ಟಾದ್ರೂ ನಮಗೆ ಎಣ್ಣೆ ಸಿಗಬೇಕು. ಒಂದು 8 kg ಅಷ್ಟಾದರೂ ನಮಗೆ ಎಣ್ಣೆ ಸಿಕ್ಕಿದ್ರೆ ಅಲ್ಲಿಗೆ ನಾವು ತುಂಬ ಚೆನ್ನಾಗಿ ಕೊಬ್ಬರಿನ ಒಣಗಿಸಿ ಚೆನ್ನಾಗಿ ತಂದಿದ್ದೀವಿ ಅಂತ ಅರ್ಥ. ನಮಗೆ ಅಷ್ಟು ಎಣ್ಣೆ ಸಿಗಬೇಕು. ಮತ್ತು ಕಡಲೆ ಬೀಜದ್ದು ಅಷ್ಟೇ. ಕಡಲೆ ಬೀಜದ್ದು ನೀಟಾಗಿ ಎಲ್ಲದು ಬಂತು. ಸ್ವಲ್ಪ ಟೈಮ್ ಹಿಡೀತು, ಬಟ್ ಅಂದ್ರೂ ಚೆನ್ನಾಗಾಯಿತು. ಅದಾದಮೇಲೆ ಈ ಥರ ಒಂದು ಒಟ್ಟು ಥರ ಲಾಸ್ಟ್ ಫೈನಲ್ ಸ್ಟೇಜ್ ಬರುತ್ತೆ, ಹಿಂಡಿ ಅಂತ. ಫುಲ್ ಗಟ್ಟಿ ಆಗಿಬಿಟ್ಟಿತ್ತು. ಅದನ್ನು ಬೇಕಾದ್ರೂ ನಮಗೆ ಕೊಡ್ತಾರೆ. ಅದನ್ನು ನಾವು ಹಸು ಕರು ಮನೇಲಿ ಏನಾದರೂ ಇತ್ತು ಅಂದರೆ ಅದಕ್ಕೆ ತೊಗೊಂಡು ಹೋಗ್ಬೋದು ಹಿಂಡಿನ. ಇಲ್ಲ ಅಂದರೆ ಅವರೇ ಇಟ್ಕೊಳ್ತಾರೆ. ಹಿಂಡಿ ನಾವೇ ತೊಗೊಳ್ಳೋದಾದರೆ 50 rupees ಚಾರ್ಜ್ ಮಾಡ್ತಾರೆ per kg. ಹಿಂಡಿ ಬೇಡ ಅಂತ ಅಂದರೆ 20 rupees per kgನ ಚಾರ್ಜ್ ಮಾಡ್ತಾರೆ ಅವರು ಮಾಡಿಕೊಡೋದಕ್ಕೆ. ಅದಲ್ದೇ ಅಲ್ಲಿ ನವಣೆ ಸಜ್ಜೆ ಪ್ರತಿಯೊಂದೂ ಇಟ್ಟಿದ್ರು. ಮತ್ತು ಚಿಕ್ಕೀಸ್ ಎಲ್ಲ ಇಟ್ಟಿದ್ರು, ಡ್ರೈ ಫ್ರೂಟ್ಸ್ ಚಿಕ್ಕಿ, ಹಾಗೆ ಎಳ್ಳು ಎಲ್ಲದನ್ನು ಇಟ್ಟಿದ್ರು. ಮತ್ತು ಮಂಡ್ಯ ಡಿಸ್ಟಿಕ್ದು ಬೆಲ್ಲದ ಪಾಕ ಎಲ್ಲದೂ ಇತ್ತು. ತುಂಬ ಚೆನ್ನಾಗಿತ್ತು. ಮತ್ತು ನಾವು ಸುಮ್ಮನೆ ಹೊರಗಡೆ ಪ್ಯಾಕೆಟ್ ಆಯಿಲ್ ತೊಗೊಂಬಂದು ಅದಕ್ಕೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ. ಇದು ಏನೂ ಕೆಮಿಕಲ್ಸ್ ಇಲ್ಲ. ನಮ್ಮ ಕಣ್ಮುಂದೆನೇ ಅವರು ಆಯಿಲ್ನ ನಮಗೆ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ನಾವು ಸಂಜೆ ಒಂದು 6 ಗಂಟೆಗೆ ಹೋಗ್ಬಿಟ್ಟು 7:30-8 ಗಂಟೆ ಅಷ್ಟೊತ್ತಿಗೆ ಬಂದ್ವಿ. ತುಂಬಾ ಚೆನ್ನಾಗಿ ಎಲ್ಲದನ್ನೂ ಮಾಡಿಕೊಟ್ರು ಅವರು. ಏನು ಕೆಮಿಕಲ್ಸ್ನೂ ಹಾಕಲ್ಲ. ಅಲ್ಲೇ ನಮಗೆ ಬಾಟಲ್ಸು ಸಿಗುತ್ತೆ, ಮುಂಚೆನೇ ಮಾಡಿಟ್ಟಿರ್ತಾರೆ. ಇಲ್ಲ ನಮಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ನಾವೇ ಕಡಲೆ ಬೀಜ ಹಾಗೆಯೇ ಕೊಬ್ಬರಿ ಏನು ಬೇಕು ಅದನ್ನು ತೊಗೊಂಡೋಗಿ ಮಾಡಿಸ್ಕೊಂಡು ಬರ್ಬೋದು. ಅದಾದಮೇಲೆ ಅವರು ಹೇಳಿದ್ರು ನಮಗೆ ನೆಕ್ಸ್ಟ್ ಡೇ ಇದನ್ನು ಸ್ವಲ್ಪ ಬಿಸಿಲಲ್ಲಿ ಒಂದು 4-5 hours ಬಿಸಿಲಲ್ಲಿ ಇಡಿ, ಈ ಥರ ಓಪನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ಒಂದು 4-5 hours 2 days ಇಡಿ. ಅದಾದಮೇಲೆ 5 days ಯೂಸ್ ಮಾಡಿಬಿಡಿ. 5 days ಆದಮೇಲೆ ನೀವು ಇದನ್ನು ಅಡುಗೆಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ಇನ್ಫಾರ್ಮೇಷನ್ನು ಅದು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.